ಎಲ್ಲರಿಗೂ 2568ನೇ ಬುದ್ಧ ಜಯಂತಿಯ ಶುಭಾಶಯಗಳು. ಭಗವಾನ್ ಬುದ್ಧ ಯಾವತ್ತೂ ಕೂಡ ನಾನು ದೈವ ಸ್ವರೂಪಿ ಅಂತ ಹೇಳ್ಕೊಳ್ಳಿಲ್ಲ, ನಾನು ದೇವರ ಪ್ರತಿನಿಧಿ ಅಂತ ಹೇಳ್ಕೊಳ್ಳಿಲ್ಲ, ನಾನು ದೈವಾಂಶ ಸಂಭೂತ ಅಂತ ಹೇಳ್ಕೊಳ್ಳಿಲ್ಲ. ಆದರೂ ಭಗವಾನ್ ಬುದ್ಧ ಮಹಾನ್ ದೈವ ಸಂಭೂತನಾಗಿ ನಮ್ಮೆಲ್ಲೆದುರುಗಡೆ ಇದ್ದಾರೆ. ಎಲ್ಲರೂ ಹೇಳ್ತಾರೆ ಬುದ್ಧನ ಮುಖ್ಯ ಉಪದೇಶ ಆಸೆಯೇ ದುಃಖಕ್ಕೆ ಮೂಲ ಅಂತ. ನಿಜವಾಗ್ಲೂ ಬುದ್ಧ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ್ರ ಅಂತ ನಾವೊಂದ್ಸರಿ ಯೋಚನೆ ಮಾಡಿ ನೋಡಿದಾಗ ಅಥವಾ ಅದನ್ನು ಅವಲೋಕನ ಮಾಡಿ ನೋಡಿದಾಗ ಬುದ್ಧ ಎಲ್ಲ ಆಸೆಗಳನ್ನು ಪರಿಪೂರ್ಣವಾಗಿ ತ್ಯಜಿಸಬೇಕು ಅಂತಲೇ ಆಗಲಿ, ಆಸೆಗಳ ಒಂದು ದೊಡ್ಡ ಹೊರೆಯನ್ನು ಹೊತ್ಕೊಂಡು ಜೀವನ ಮಾಡಬೇಕು ಅಂತಲೇ ಆಗಲಿ ಹೇಳಿಲ್ಲ. ಬುದ್ಧ ಹೇಳಿದ್ದು ಮಧ್ಯಮ ಮಾರ್ಗ. ಮಧ್ಯಮ ಮಾರ್ಗ ಅಂದರೆ ಅತಿಯಾದ ಆಸೆಯೂ ಇರಬಾರ್ದು, ಆಸೆ ಇಲ್ದಲೇನೂ ಕೂಡ ಇರಬಾರ್ದು. ಇದು ಬುದ್ಧನ ಮಧ್ಯಮ ಮಾರ್ಗ. ಅಂದರೆ ನಾವು ಯಾವುದೇ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ತುಂಬ ಸಂತೋಷ ಆಗಿದ್ದಾಗ, ತುಂಬ ಆನಂದವಾಗಿದ್ದಾಗ ತೆಗೆದುಕೊಳ್ಬಾರ್ದು. ಅದೇ ಥರ ತುಂಬ ದುಃಖದಲ್ಲಿದ್ದಾಗ, ತುಂಬ ಯೋಚನೆಯಲ್ಲಿದ್ದಾಗ ತಗೊಬಾರ್ದು. ನಾವು ಸಮಾನ ಒಂದು ಇದ್ದಿದ್ದಾಗ ಸಮಾನವಾದ ಒಂದು ಮಧ್ಯಮ ಮಾರ್ಗದ ಮೂಲಕ ನಾವು ಜೀವನವನ್ನು ಮಾಡಬೇಕು ಅನ್ನೋದೇ ಬುದ್ಧನ ಮುಖ್ಯವಾದ ಉಪದೇಶ. ಭಗವಾನ್ ಬುದ್ಧ ಇವತ್ತು ನಾವು ಕೇವಲ ಕರ್ನಾಟಕದಲ್ಲಲ್ಲ, ಕೇವಲ ಭಾರತದಲ್ಲಲ್ಲ, ಕೇವಲ ಏಷ್ಯಾದಲ್ಲಲ್ಲ, ಇಡೀ ಪ್ರಪಂಚದಾದ್ಯಂತ ನಾವು ಇವತ್ತು ಬುದ್ಧನನ್ನು 2568 ವರ್ಷಗಳ ಆದರೂ ಕೂಡ ಜ್ಞಾಪಿಸ್ಕೊತಾ ಇದ್ದೀವಿ. ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಬುದ್ಧ ಹೇಳಿದ್ದು ಸತ್ಯ. ಅವನು ಹೇಳಿದ ಸತ್ಯ ಇದೆಯಲ್ಲ, ಅದೇ ಸತ್ಯಕ್ಕೋಸ್ಕರನೇ ಆ ಸತ್ಯನೇ ಇವತ್ತಿಗೂ ಬುದ್ಧನ ಉಪದೇಶಗಳು, ಬುದ್ಧನ ಮಾರ್ಗದರ್ಶನಗಳು ಇಂದಿಗೂ ಜನಸಾಮಾನ್ಯರ ನಡುವೆ ಇದ್ದುಕೊಂಡು ಹೋಗ್ತಾ ಇರೋದಕ್ಕೆ ಸಾಧ್ಯ. ಹಾಗಾಗಿ ಬುದ್ಧನ ಮಧ್ಯಮ ಮಾರ್ಗವನ್ನು ನಾವೆಲ್ಲರೂ ಅನುಸರಿಸೋಣ, ಬುದ್ಧ ಹೇಳಿಕೊಟ್ಟ ಮಾರ್ಗದಲ್ಲಿ ನಡೆಯೋಣ. ಎಲ್ಲರಿಗೂ ಮತ್ತೊಮ್ಮೆ ಬುದ್ಧ ಜಯಂತಿಯ ಶುಭಾಶಯಗಳು.